ಇನ್ನೊಂದೇ ಒಂದು ಮಾತು ಈ ದೇಶ ಈ ಜನಗಳ ಬಗ್ಗೆ ಮಾತಾಡಿದ್ರೆ ಇಲ್ಲೇ ನಾನು ಹೆಣ ನೋಡ್ಬೇಕಾಗತ್ತೆ. ಏನ್ ಅನ್ಕೊಂಡಿದ್ಯಾ ಈ ದೇಶನ? ಏನ್ ಅನ್ಕೊಂಡಿದ್ಯಾ ಈ ಜನಗಳನ್ನ? ಇದುವರೆಗೂ ಈ ಜನನ ಈ ದೇಶನ ಪ್ರೀತಿಸ್ತಾ ಇದ್ದೆ, ಬರೀ ಪ್ರೀತಿಸ್ತಾ ಇದ್ದೆ ಅಷ್ಟೇ. ಈಗ ಈ ದೇಶನ ಈ ಜನನ ಪೂಜಿಸ್ತಾ ಇದ್ದೀನಿ. ಇವ್ರು ನನ್ನ ಪ್ರಾಣಕ್ಕಿಂತ ಹೆಚ್ಚು ಇನ್ಮೇಲೆ ನನಗೆ ಗೊತ್ತಾಯ್ತಾ? ಈ ದೇಶನ ಅದ್ಯಾವ್ದೋ ಸ್ಟುಪಿಡ್ ಇಂಗ್ಲೆಂಡ್ ಹೋಲಿಸ್ತೀಯಾ? ಇದೇ ತರ ರೌಡಿಗಳು ಒಂದ್ ಮನೆ ನುಗ್ಗಿ ಇಂಗ್ಲೆಂಡ್ ಗಲಾಟೆ ಮಾಡಿದ್ರೆ ಅಕ್ಕಪಕ್ಕದ ಮನೆ ರಾಧ ಅಂತ ಮಾಡ್ರೋರು, ಗಲಾಟೆ ಮಾಡ್ರೋರು, ಆ ರೌಡಿಗಳನ್ನ ಓದೋಡ್ಸಿರೋರು, ಹಿಂಸಾತ್ಮಕವಾಗಿ ನಡ್ಕೊಂಡ್ರೋರು. ಅದೇ ನೋಡು ಈ ದೇಶ ಸತ್ ಪ್ರಜೆಗಳು ನೋಡು ಹೇಗ್ ನಿಂತಿಯಾರ ನೋಡು. ಇದು ಶಾಂತಿ ಸೌಹಾರ್ದತೆ ಅಂದ್ರೆ ಗಾಂಧಿ ಹಾಕೊಂಡು ಮಾಡಿದ್ರೆ ಹೇಗ್ ನಡೀತಿಯಾರ ನೋಡು. ಇಂಥ ಜನಗಳು ನಿನ್ಗೆ ಯಾವ ದೇಶದಲ್ಲಿ ಸಿಗ್ತಾರೆ? ಆ ದೇಶದಲ್ಲಿ ಜೀಸಸ್ ನ ಪೂಜಿಸ್ತಾರೆ, ಆದ್ರೆ ಈ ದೇಶದಲ್ಲಿ ಜೀಸಸ್ ನ ಫಾಲೋ ಮಾಡ್ತಾರೆ. ಗೊತ್ತಾ ನಿನಗೆ? ಜೀಸಸ್ ಏನ್ ಹೇಳಿದ್ದಾರೆ? ಒಂದ್ ಕೆನ್ನೆ ಕೊಡ್ರೆ ಇನ್ನೊಂದ್ ಕೆನ್ನೆ ತೋರಿಸು ಅಂತ ಹೇಳಿದ್ದಾರೆ. ನೋಡು ನಮ್ ದೇಶದ ಜನಗಳು ನೋಡು ಒಂದ್ ಕೆನ್ನೆ ಕೊಡ್ರೆ ಸುಮ್ನೆ ನಿಂತಿರ್ತಾರೆ, ರಿಯಾಕ್ಟೇ ಮಾಡಲ್ಲ. ಅಂತ ಜನಗಳು ಇವರು ಇನ್ನೂ ಒಂದ್ ಕೆನ್ನೆ ಹೊಡಿಸ್ಕೊಂತಾರೆ. ನೋಡು ಇಂಥ ಜನಗಳು ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇಂಥ ದೇಶದ ಬಗ್ಗೆ ಕೆಡ್ದಾಗ ಮಾತಾಡ್ತೀಯ ನೀನು. ಅದೇ ನಿನ್ ದೇಶ ಇಂಗ್ಲೆಂಡ್ ಅಲ್ಲಿ ಇದೇ ತರ ಆಗಿದ್ದಿದ್ರೆ ಜನಗಳೆಲ್ಲ ಸಹಾಯ ಮಾಡಿ ಅವ್ರವ್ರ ಕೆಲಸ ನೋಡ್ಕೊಂಡು ಹೊಟ್ಟೋಗಿರೋರು ವರ್ಕೋಹಾಲಿಕ್ಗಳು. ಅದೇ ನೋಡು ಈ ನಮ್ ಗ್ರೇಟ್ ಇಂಡಿಯನ್ಸ್ ನೋಡು, ಘಟನೆ ನಡೆದು 3 ಗಂಟೆ ಆದ್ರೂ ಕೂಡ ಹೇಗ್ ನಿಂತಿಯಾರ ನೋಡು. ತಮ್ಮ ಕೆಲಸ ಕಾರ್ಯಗಳೆಲ್ಲ ಬಿಟ್ಕೊಂಡು ಹೇಗ್ ನಿಂತಿಯಾರ ನೋಡು. ಇವ್ರಿಗೇನೋ ತರಿಯ ಕೆಲಸ ಇಲ್ಲ ಅನ್ಕೊಂಬೇಡ. ತಮ್ಮ ಕೆಲಸ ಎಲ್ಲ ಬಿಟ್ಟು ನಿರ್ವಿಕಾರವಾಗಿ, ನಿರ್ಭಾವದಿಂದ, ನಿರ್ವೀರ್ಯರಾಗಿ, ನಿರ್ಲಿಪ್ತತೆಯಿಂದ, ನಿಸ್ಸಾಯಕರಾಗಿ ಆಗಿ ನಿಂತಿಯಾರ ನೋಡು. ಇದು ಇಂಡಿಯನ್ಸ್ ಅಂದ್ರೆ, ಇದು ಗ್ರೇಟ್ ಇಂಡಿಯನ್ಸ್ ಅಂದ್ರೆ. ಜೀವನನೇ ಒಂದು ನಾಟಕ, ಮಾಯೆ. ಕೆಸರಲ್ಲಿದ್ರು ಕಮಲತ್ರ ಬದುಕುವಂತ ದೊಡ್ಡವರು ಹೇಳಿದನ್ನ ಪಾಲಿಸ್ತಿರುವಂತ ಗ್ರೇಟ್ ಇಂಡಿಯನ್ಸ್ ಇವರು. ಒಡನೆ ಚಪ್ಪಾಳೆ. ಇದು ಇಂಡಿಯನ್ಸ್ ಅಂದ್ರೆ. ಲೋಫರ್ಸ್ಗಳ, ಕಚರಾಗಳ, ಸ್ಟುಪಿಡ್ ಇಡಿಯಟ್, ನರಾಸತ್ತ, ನಿರ್ವೀರ್ಯ, ನಪುಂಸಕ, ನಾಮರ್ದಿಗಳ, ಕಚರಾ, ಕಂತ್ರಿ, ಕಜ್ಜಿ, ಬೀದಿ ನಾಯಿಗಳ. ನೋಡು ಬೈದ್ರು ಕೂಡ ಬೈದವರನ್ನ ಬಂಧುಗಳೆಂಬೆ, ನಿಂತಿದ್ರು ಕೂಡ ತಂದೆ ತಾಯಿಗಳೆಂಬೆ ಅನ್ನೋರು ಇವರು. ಅದು ಇಂಡಿಯನ್ಸ್ ಅಂದ್ರೆ. ಒಡನೆ ಚಪ್ಪಾಳೆ. ಬಂದ್ರು ನಮ್ಮಪ್ಪ ಇಂಡಿಯನ್ಸ್ ಬೈತಾ ಇದಾರೆ. ನೋಡು ದಾಂಡಿಗಿರಿ ಜಾಡ್ ಸೋದ್ರು ಕೂಡ ಜನ್ಮ ಬಂಧುಗಳೆಂಬೆ ಅನ್ನೋರು ಇವರು. ಸೋದ್ರು ಓದಿಸ್ಕೊಂತಾರೆ. ಇದು ಇಂಡಿಯನ್ಸ್ ಅಂದ್ರೆ. ಹೊಡಿರಿ ಚಪ್ಪಾಳೆ, ಹೊಡಿರಿ. ಆ ದೇಶದಲ್ಲಿ 24 ಗಂಟೆ ಕೆಲಸ ದುಡಿಮೆ ಸಾಧನೆ ಅನ್ಕೊಂಡು ನಾನು ಅಮೂಲ್ಯವಾದ ಜೀವನ ಎಲ್ಲ ವೇಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅದೇ ಈ ದೇಶದಲ್ಲಿ ಜಾಲಿಯಾಗಿ, ಸ್ವಚ್ಛಂದವಾಗಿ, ಹಾಯಾಗಿ, ಸ್ವೇಚ್ಛಾಚಾರದಿಂದ ಹೇಗಂದ್ರೆ ಹಾಗೆ ಇಷ್ಟ ಬಂದಂಗೆ ಕಷ್ಟ ಪಡದಂಗೆ ಉಂಡಾಡಿ ಗುಂಡಂತರ ಶಿವ ನೀನ್ ಮಡಗ್ದಾಗಿರುವಂತ ಈ ಅಕ್ಕ ತಂಗಿರು ಅಣ್ಣ ತಮ್ಮದ ಜೊತೆ ಸುಖವಾಗಿದ್ದು ಬಿಡ್ತೀನಪ್ಪ. ಉಚ್ಚೆ ಕುಡರು ಇಚ್ಛೆಯಿಂದ ಕುಡಿ, ಗಲೀಜು ಕೊಚ್ಚೆ ಕೊಳಚೆಲಿದ್ರು ಕೂಡ ಸ್ವಚ್ಛನೆಯ ಬೆಚ್ಚನೆಯ ಮನೆ ಎಂದು ತಿಳ್ಕೊಂಡಿರುವಂತ ಈ ಮಹಾನುಭಾವಗಳ ಜೊತೆ ನಾನು ಇಲ್ಲೇ ಇದ್ಬಿಡ್ತೀನಪ್ಪ. ಇಂಥ ಗ್ರೇಟ್ ಇಂಡಿಯನ್ಸ್ ನ ಮರ್ತು ನಾನು ಹೇಗಪ್ಪ ನಿನ್ ಜೊತೆ ಬರ್ಲಿ? ಆ ದೇಶದಲ್ಲಿ ದುಡ್ಡಿದ್ರೆ ಬರೀ ಸಾಹುಕಾರ, ಈ ದೇಶದಲ್ಲಿ ದುಡ್ಡಿದ್ರೆ ಸರ್ವಾಧಿಕಾರ. ಆ ದೇಶದಲ್ಲಿ ಹುಡುಗಿರು ಬರೀ ಹಾಕೋ ಮೇಕಪ್ ಡ್ರೆಸ್ ಅಲ್ಲಿ ಮಾತ್ರ ಅಡ್ವಾನ್ಸು, ಈ ದೇಶದಲ್ಲಿ ಹುಡುಗಿರು ಎಲ್ಲಾ ರೀತಿನೂ ಅಡ್ವಾನ್ಸು. ಇದನ್ನ ನಂಗೆ ತೋರ್ಸ್ಕೊಟ್ಟಿದ್ದೆ ಒಬ್ಬ ಭಾರತೀಯ ನಾರಿ, ನನ್ನ ಇಂದಿರಾ. ಅಂತ ಗ್ರೇಟ್ ಇಂದಿರಾನ ಇಂಡಿಯಾನ ಬಿಟ್ಟು ನಿನ್ ಜೊತೆ ಬರ್ತೀನಿ ಅನ್ಕೊಂಡ್ಯಾ? ನೋ, ನೆವರ್. ನಾನು ಇಲ್ಲೇ ಇರ್ಬೇಕು. ಐ ವಾಂಟ್ ಟು ಡೂ ಸಮಥಿಂಗ್ ಹಿಯರ್. ಐ ವಾಂಟ್ ಟು ಡೂ ಸಮಥಿಂಗ್. ವಾಟ್ ಅಪ್ಪ, ನಾನು ಇಲ್ಲೇ ಒಂದು ಕಂಪ್ನಿ ಓಪನ್ ಮಾಡ್ತೀನಿ. ನನಗೆ ಈಗಲೇ ಇಲ್ಲೇ 10 ಮಿಲಿಯನ್ ಪೌಂಡ್ಸ್ ಬೇಕು. ಕಂಪನಿನ? ಅಪ್ಪ, ಒಬ್ಬ ತಂದೆ ಹತ್ರ ಭಾರತೀಯ ಮಗನ ಕೇಳ್ತಾ ಇದ್ದೀನಿ. ನನಗೆ ಈಗ 10 ಮಿಲಿಯನ್ ಪೌಂಡ್ಸ್ ಕೊಡು ತಂದೆ. ಯಾಕೋ ಅಷ್ಟೊಂದು? ನಿನಗೆ ಇಂಗ್ಲಿಷ್ ಸ್ಟೈಲೇ ಸರಿ ಅನ್ಸುತ್ತೆ. ಐ ವಾಂಟ್ 10 ಮಿಲಿಯನ್ ಪೌಂಡ್ಸ್ ರೈಟ್ ನೌ. Do you really wanna dance?